ನಾನು ಏಕ ಪತ್ನಿ ವ್ರತಾಸ್ತ. ಇಲ್ಲ, ಒಂದೇ ರಥ ನಮ್ದು. ಇಂಡೋನೇಷಿಯಾದಿಂದ ಪ್ರೊಸೆಸರ್ ಚಾಕ್ಲೇಟ್ಸ್ ತಂದಿದ್ರು. ಈ ಪ್ರಾಣಿದು ಪೂಪ್ ಕಾಫಿ. ಸೊ ಆ ಪ್ರಾಣಿಗೆ ಅದನ್ನ ತಿನ್ಸ್ಬಿಡ್ತಾರೆ. ಇಲ್ಲಿ ಇಲ್ಲ ಗೈಸ್, ನಾನ್ ಈ ಕಲರ್ ಯೂಸೇ ಮಾಡಲ್ಲ. ತರದೇ ಇರೋ ಕಾರ್ಡ್ನ ಎಲ್ಲಾ ಬಟ್ಟೆಗೋಳೆ ಚಪ್ರಿ ತರ ಇದೊಂದನ್ನೇ ಹಾಕೊಂಡು ಹೋಯ್ತಾ ಇದ್ದೀನಿ. ಇವಾಗ ಇದ್ ತಗೋಣ ಅಂತ ಅನ್ಕೊಂಡಿದೀವಿ. ನಿಮ್ಮನ್ನು ಪೂಜಿಸುವ ಭಾಗ್ಯ ನನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ನಮಸ್ಕಾರ ಎಲ್ರಿಗೂ ಗೈಸ್. ಇವಾಗ ಮಲೇಷಿಯಾದಲ್ಲಿ 2 ಗಂಟೆ 14 ನಿಮಿಷ. ಸೊ ಜಸ್ಟ್ ಇವಾಗ ನಾವು ಎದ್ದು ಪೂಲ್ಗೆ ಹೋಗಿದ್ದು ಬಂದು ನೆಕ್ಸ್ಟ್ ಇಂಡೋನೇಷಿಯಾದಿಂದ ಪ್ರೊಸೆಸರು ಚಾಕ್ಲೇಟ್ಸ್ ತಂದಿದ್ರು. ಸೊ ಅದು ಯಾವುದೇ ತಂದೋರೆ ಅಂತ ನೋಡ್ತಾ ಇದ್ವಿ. ಸೊ ನಿಮಗೂ ತೋರಿಸೋಣ ಅಂತ ನೋಡಿ. ಇದೆಲ್ಲ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ಸು, ಸ್ವಲ್ಪ ನಾರ್ಮಲ್ ಚಾಕ್ಲೇಟ್ ಇದೆ ನೋಡಿ. ಇದು ಡಾರ್ಕ್ ಚಾಕ್ಲೇಟು. ಸೊ ಒಂಥರ ಹೆಂಗೈತೆ ನೋಡಿ, ಒಳ್ಳೆ ಪೇಪರ್ ಥರ. ಆಮೇಲೆ ಪ್ಯಾಕೇಜಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಇದು ಹಾಟ್ ಚಾಕ್ಲೇಟು. ಸೊ ಯಾರ್ಯಾರಿಗೆಲ್ಲ ಹಾಟ್ ಚಾಕ್ಲೇಟ್ ಇಷ್ಟ ಅದನ್ನು ನೀರೊಳಗಡೆ ಹಾಕೊಂಡು ಹಂಗೆ ತಿನ್ಬೋದು. ಮತ್ತು ಇದು ಹೇಳಲೇಬೇಕಿದ್ರ ಬಗ್ಗೆ. ಇದು ಯಾವ ಚಾಕ್ಲೇಟು ಅಂತ ಅಂದರೆ, ಸಾರಿ ಇದು ಚಾಕ್ಲೇಟ್ ಅಲ್ಲ, ಇದು ಕಾಫಿ. ಏನು ಕಾಫಿ ಗೊತ್ತಾ? ಈ ಪ್ರಾಣಿದು ಪೂಪ್ ಕಾಫಿ. ಸೊ ಆ ಪ್ರಾಣಿಗೆ ಅದನ್ನ ತಿನ್ನಿಸ್ಬಿಡ್ತಾರೆ, ಏನದು ಕಾಫಿ ಬೀಜಗಳನ್ನ ತಿನ್ನಿಸ್ಬಿಡ್ತಾರೆ. ನೆಕ್ಸ್ಟ್ ಅದು ಪೂಪ್ ಮಾಡಿದ್ಮೇಲೆ ಅದನ್ನ ಕಾಫಿ ಮಾಡ್ಕೊಂಡು ಕುಡಿತಾರೆ. ಅದನ್ನ ಸ್ವಲ್ಪ ಅಫಿಷಿಯಲ್ ಆಗಿ ಹೇಳ್ತಾ ಇದ್ದೆ. ಪೂಪ್ ಮಾಡಿದ್ಮೇಲೆ ಆ ಬೀಜಗಳು ಡೈಜೆಸ್ಟ್ ಆಗಿರಲ್ವಲ್ಲ, ಅದನ್ನ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತಾರ. ಅದರಿಂದ ಏನು ಪೂಪ್ ಕಾಫಿನ ಇದು? ಇನ್ನೇನ್ ಮತ್ತೆ ಇಲ್ಲ, ಒಟ್ನಲ್ಲಿ ಅದ್ರಿಂದನೇ ತಾನೇ ತೆಗಿಯೋದು, ಪೂಪಿಂದ ತೆಗಿತಾರೆ ತಾನೆ ಇದನ್ನ. ಕರೆಕ್ಟ್. ನೀವ್ ಹೇಳಿದ್ ನೋಡಿದ್ರೆ ಪೂಪನ್ನೇ ನೀರ್ ಬಿಸಿ ಮಾಡ್ಕೊಂಡು ಹಾಕೋಬೇಕು. ಇಲ್ಲ ಗೈಸ್, ಇದಕ್ಕೆ ಕಾಫಿ ಬೀಜ ತಿನ್ಸಿರ್ತಾರೆ, ಅದು ಡೈಜೆಸ್ಟ್ ಆಗೋದಿಲ್ಲ. ಹಂಗಂಗೆ ಲೈಕ್ ನಾರ್ಮಲ್ ಕಾಫಿ ಬೀಜ ತರನೇ ಆಚೆ ಬರುತ್ತೆ. ಅದನ್ನೆಲ್ಲ ಹಾಯ್ಕೊಂಡು ಕ್ಲೀನ್ ಮಾಡ್ಬಿಟ್ಟು ಸೊ ರೋಸ್ಟ್ ಮಾಡ್ಬಿಟ್ಟು ಪ್ಯಾಕಿಂಗ್ ಮಾಡ್ತಾರೆ. ಅದನ್ನ ನಾವು ನಾರ್ಮಲ್ ಮನೇಲಿ ಕಾಫಿ ಹೆಂಗ್ ಮಾಡ್ಕೋತೀವಲ್ಲ ಆ ಥರ ಕಾಫಿ ಮಾಡ್ಕೊಂಡು ಕುಡಿಯೋದು. ಸ್ವಲ್ಪ ಟೇಸ್ಟ್ ಬೇರೆ ತರ ಇರುತ್ತಂತೆ, ಹೌದಾ? ಕರೆಕ್ಟಾ? ಸ್ಮೂತ್ ಆಗಿರುತ್ತಂತೆ. ಸೊ ಇವಾಗ ನಾವು ಊಟ ಮಾಡೋಣ ಅಂತ ಇಲ್ಲಿ ಪಕ್ಕದಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ, ಅಲ್ಲಿ ಹುಡ್ಕೋಣ ಅಂತ ಹೋಗ್ತಿದ್ದೀವಿ. ನನಗೆ ಹೊರಗಡೆ ಬಂದಾಗಲೇ ಈ ಪಿಂಪಲ್ಸ್ಗಳೆಲ್ಲ ಎಲ್ಲಿರುತ್ತೋ ಒಂದೇ ಸತಿ ಅಟ್ಯಾಕ್ ಮಾಡಿಬಿಡುತ್ತೆ. ನಾನು ಚೆನ್ನಾಗಿ ಕಾಣಿಸೋದು ಇಷ್ಟನೇ ಇಲ್ಲ ಈ ಪಿಂಪಲ್ಸ್ಗಳಿಗೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇರಬೇಕು. ಬಿಸಿಲು ಚೆಸ್ತೈತೆ ಮಲೇಷಿಯಾದಲ್ಲಿ ನೋಡಿ ಗೈಸ್. ನೋಡಿ, ನಾನು ಸ್ಲಿಪ್ಪರ್ ತರದೇ ಇರೋ ಕಾರ್ಡ್ನ ಎಲ್ಲಾ ಬಟ್ಟೆಗೋಳೆ ಚಪ್ರಿ ತರ ಇದೊಂದನ್ನೇ ಹಾಕೊಂಡು ಹೋಯ್ತಾ ಇದ್ದೀನಿ. ಇನ್ನೇನು ಹಂಗೆ ಕಾಣಿಸ್ತಿದ್ದೀನಿ ನೋಡಿ, ಯಾವ್ದೋ ಬಟ್ಟೆಗೆ ಯಾವ್ದೇದೋ ಇಲ್ಲಿ. ಇಲ್ಲ ಗೈಸ್, ನಾನ್ ಈ ಕಲರ್ ಯೂಸೇ ಮಾಡಲ್ಲ. ಅವ್ರು US ಇಂದ ತಂದಿರೋದು. ಸೊ ರೆಡ್ ಕಲರ್, ಅದನ್ನ ನಿನ್ನೆ ನೈಟ್ ನಾವು ಚಪ್ರಿ ಕಲರ್ ಅಂತ ರೇಗಿಸ್ತಾ ಇದೀವಿ. ಅದಕ್ಕೆ ಇವಾಗ ಅವ್ರ ಹಂಗೆ ಹೇಳ್ತಾ ಇದಾರೆ. ಇಲ್ಲ, ಈಗ ನೀನೇ ಹೇಳಿದ್ದು, ನೀನೇ ಒಪ್ಕೊಂಡಿದ್ದು. ಹೌದು, ಈ ಔಟ್ಫಿಟ್ಗೆ ಅದು ಚಪ್ರಿ ತರ ಕಾಣಿಸ್ತೈತೆ ಗೈಸ್. ಏನ್ ಮಾಡೋದು, ನನ್ನ ನೈಟ್ ಔಟ್ಫಿಟ್ ಕೂಡ ಇದೊಂದ್ ಜೊತೆ ಮತ್ತೆ ಇದು ವೈಟ್ ಕಲರ್ ಒಂದ್ ಜೊತೆ ತಂದಿದ್ದೀನಿ. ಇದು ಅಷ್ಟೇ, ನಾವಿಬ್ರು ಇದನ್ನ ಕೇರಳಕ್ಕೆ ಹೋಗ್ಬೇಕಾದ್ರೆ ತಗೊಂಡಿದ್ದು. ಎಲ್ಲಾ ದೇಶಕ್ಕೂ ಇದನ್ನೇ ಹಾಕಂತ ತಿರುಗ್ತೀವಿ. ಬಿಕಾಸ್ ನಾವು ಬೆಂಗಳೂರಲ್ಲಿ ನೈಟ್ ಡ್ರೆಸ್ ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ಯೂಸ್ ಮಾಡಿದ್ರೆ ರೆಸಾರ್ಟ್ ಬಂದಾಗ ಅಥವಾ ಹೊರ ದೇಶಕ್ಕೆ ಬಂದಾಗ. ಇವಾಗ ಹೋಗ್ತಾ ಇದೀವಿ ಊಟ ಹುಡಿಕೊಂಡು. ಏನ್ ಸಿಗುತ್ತೋ ಏನೋ ಗೊತ್ತಿಲ್ಲ, ಟೈಮ್ ಇಲ್ಲ. ಇಲ್ಲಿ ಪ್ರೈವಸಿ ಆನ್ ಇಲ್ಲ ಅಂತಂದ್ರೆ ನಾವು ಆನ್ ಮಾಡಿರೋದು. ನಾವ್ ಇಲ್ದೇ ಇರುವಾಗ ಅವ್ರು ಬಂದು ಕ್ಲೀನ್ ಮಾಡ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ಸೊ ಬಟ್ ಏನು ಎತ್ಕೊಳ್ಳಲ್ಲ, ಅವರು ಕ್ಲೀನ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಇಟ್ಬಿಟ್ಟು ಹೋಗ್ತಾರೆ ಅಷ್ಟೇ. ನೋಡಿ ಈ ತರ ಬರ್ತಾರೆ ನೋಡಿ, ಇಲ್ಲಿ ಹೋಗಿ ಕ್ಲೀನ್ ಮಾಡ್ತಾರೆ. ನಾವು ಪ್ರೈವೇಸಿ ಆನ್ ಮಾಡಿದೀವಲ್ಲ, ಅವ್ರು ಬರಲ್ಲ ಗೈಸ್. ಇಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ಚೆಸ್ಟ್ ಐತೆ. ನಾನು ಸನ್ಸ್ಕ್ರೀನ್ ಮಾಡ್ಕೊಂಡ್ಬಂದ್ಬಿಟ್ಟಿದೀನಿ. ಇವ್ರು ಹಾಕೊಂಡು ಬ್ಲ್ಯಾಕ್ ಹುಡ್ಡಿ ಹಾಕೊಂಡ್ ಬಂದವ್ರು ನೋಡಿ. ಒಂದ್ ಸ್ವಲ್ಪ ನೆನಪಿಸ್ಬೇಕು ತಾನೆ, ಎಲ್ಲಿರಿ ದೂರನ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ನಾವಿರೋಂಥ ಹೋಟ್ಲಲ್ಲೆಲ್ಲ 14th ಫ್ಲೋರು ಮತ್ತೆ 4th ಫ್ಲೋರು ಇರೋದೇ ಇಲ್ಲ. ಡೈರೆಕ್ಟ್ 3rd ಆದ್ಮೇಲೆ 5th. ಯಾಕಂತಂದ್ರೆ ಇವ್ರಿಗೆ 4 ಅನ್ಲಕ್ಕಿ ಅಂತೆ, ಅನ್ಲಕ್ಕಿ ನಂಬರ್. ಸೊ ಅದರಿಂದ ಯಾರು ಕೂಡ 4th ಫ್ಲೋರು, 14th ಫ್ಲೋರು, 24th ಫ್ಲೋರ್ ಯೂಸೇ ಮಾಡಲ್ಲ. ಬಟ್ ನಮ್ ರೋಡ್ ಅಂತಿದ್ದೀನಿ, ನಮ್ಮ ರೂಮ್ ನಂಬರು 3724 ಇದೆ. ಅದೇ ಹೆಂಗೆ ಒಂದೊಂದು ಹೋಟೆಲಲ್ಲಿ ಯಾವ್ದಕ್ಕೂ 4 ಬಳಸಲ್ವಂತೆ. ಚೈನೀಸ್ ಅವರ ಅನ್ಲಕ್ಕಿ ನಂಬರ್ ಅಂತೆ. ಬಟ್ ಇದು ಮಲೇಷಿಯನ್ಸ್ ಇರೋ ತಾನೆ. ಓಕೆ, ಸ್ವಲ್ಪ ಜನ ಚೈನೀಸ್ ಇದ್ದಾರಂತೆ. ಅದರಿಂದ ನನ್ಗೆ ಈ ತರ ನೋಡಿದಾಗೆಲ್ಲ ಭಯ ಆಗುತ್ತೆ ಗೈಸ್. ಎಲ್ಲಿ ಫೋನ್ ಗೇನ್ ಬಿಡಿಸ್ಬಿಡ್ತೀನಿ ಇದ್ರೊಳಗಡೆ ಅಂತ. ಫೋನ್ ಏನಾದ್ರು ಬಿದ್ರೆ ಎತ್ಕೊಳ್ಳೋದು ತುಂಬಾ ಕಷ್ಟ. ಹೆಂಗಿದೆ ನೋಡಿ ಗೈಸ್ ಇಲ್ಲಿನ ಸ್ಟ್ರೀಟ್ಗಳು, ಸಖತ್ತಾಗೈತೆ.
ಸೊ ಇಲ್ಲಿ ಸ್ವಲ್ಪ ನೋಡ್ಬಿಟ್ಟು ತೋರಿಸ್ತಿಲ್ಲ, ಹುಡುಗಿ ನೋಡ್ಬಿಟ್ಟು ಅಲ್ಲಿ ಹುಡುಗಿರ್ ಅವರು ಹುಡುಗಿರಲ್ಲ, ಹುಡುಗಿರ್ ಹಿಂದೆನೆ ಪಾಸ್ ಆಗೋದ್ರು. ಹುಡುಗಿರ್ ಯಾರು ಅಣ್ಣ ಅಲ್ಲಿ ಹಿಂದೆ ತೋರ್ಸದ್, ನಾನು ಅದಕ್ಕೆ ಇಲ್ಲಿಗೆ ಬಂದ್ಮೇಲೆ ಮಾಡಿದ್ದು ವಿಡಿಯೋನ. ಐ ಆಮ್ ವೆರಿ ಗುಡ್ ಬಾಯ್ ಯು ನೋ. ಅಲ್ಲಿ ನೋಡು ಹಳೆ ಬಿಲ್ಡಿಂಗ್. ನಾನು ಏಕ ಪತ್ನಿ ರಥಾಸ್ತ. ಹಳೆ ಬಿಲ್ಡಿಂಗ್ ಇದು. ಪತ್ನಿ ಬರೋ ತನಕ ಎಷ್ಟು ರಥನೋ? ಇಲ್ಲ, ಒಂದೇ ರಥ ನಮ್ದು. ಗೈಸ್, ಮಲೇಷ್ಯಾದಲ್ಲಿ ಪರವಾಗಿಲ್ಲ, ನಮ್ಮ ಇಂಡಿಯಾ ಪ್ರೈಸೇ ಬೀಳುತ್ತೆ ಆಲ್ಮೋಸ್ಟ್ ಊಟಕ್ಕೆಲ್ಲ. ನೋಡಿ, ಇದು 14 ಇದೆ. 14 ಅಂತ ಅಂದ್ರೆ ನಮ್ಮ ಇಂಡಿಯಾ ಪ್ರೈಸಲ್ಲಿ ಒಂದು 240 ರಿಂದ 250 ರೂಪಾಯಿ ಆಗ್ಬೋದು ಅಷ್ಟೇ. ಇಂಡಿಯಾದಲ್ಲೂ ಒಂದು ಬಿರಿಯಾನಿ 250 ರೂಪಾಯಿ, 200 ರೂಪಾಯಿನೇ. ಸೊ ಪರವಾಗಿಲ್ಲ. ಮತ್ತೆ ಇಲ್ಲಿ ನೋಡಿ, ಐ ಥಿಂಕ್ ಇದು ಲೆಗ್ ಪೀಸೋ ಏನೋ ಇರಬೇಕು. ಇದು ಕೂಡ ಅಷ್ಟೇ 5 ಮಲೇಷಿಯನ್ ರಿಂಗೇಟ್ಸು. ಮತ್ತೆ ಇದು ನೋಡಿ 1 ಪಾಯಿಂಟ್ ಅಂದರೆ 1.50 ಅಂತಂದ್ರೆ ಆಲ್ಮೋಸ್ಟ್ ಒಂದು 30 ರೂಪಾಯಿ. ಒಂದು ಬೇಯಿಸಿರೋ ಮೊಟ್ಟೆ 30 ರೂಪಾಯಿ. ನಮ್ಮ ಕಡೆ 10 ರೂಪಾಯಿ ಅಥವಾ 20 ರೂಪಾಯಿ ಇರುತ್ತೆ. ಗೈಸ್, ಫೈನಲಿ ನಮಗೆ ಮಲೇಷ್ಯಾದಲ್ಲಿ ಒಂದು ಒಳ್ಳೆ ಊಟ ಸಿಕ್ತು. ಬೆಳಿಗ್ಗೆ ನಮಗೆ ಮೋರ್ ಬ್ರೇಕ್ಫಾಸ್ಟ್ ಆಲ್ಮೋಸ್ಟ್ ಒಂದು 200 ಐಟಮ್ಸ್ ಇರಲಿಲ್ವಾ? 200 ಐಟಮ್ಸ್ಗಿಂತ ಜಾಸ್ತಿ ಇತ್ತು. ಲೈಕ್ ಚೈನೀಸು, ಇಟಾಲಿಯನ್ ಎಲ್ಲ ಇತ್ತು. ಬಟ್ ನಮ್ಮ ರೈಸು, ಬಿರಿಯಾನಿ, ಎಗ್ಗು ತಿಂದು ಎಷ್ಟೋ ದಿನ ಆಗೋಗಿತ್ತು ಅನ್ನಂಗೆ ಆಯ್ತಿತ್ತು. ಇನ್ನೂ ನಾವು ಮಲೇಷ್ಯಾಗೆ ಬಂದು 4 ದಿನ ಆಗಿಲ್ಲ, ಆಗಲಿ ಎಷ್ಟೋ ತಿಂಗಳಾಗೋಗಿತ್ತಲ್ಲಪ್ಪ ತಿಂದು ಅನಿಸ್ತಿತ್ತು. ಅದಕ್ಕೆ ನಾವು ಪೆಪ್ಪರ್ ಚಿಕನ್ನು ಮತ್ತು ಇದೇನು ಚಿಕನ್ ಫ್ರೈ ತೊಗೊಂಡಿದ್ದೀವಿ. ಚೆನ್ನಾಗೈತೆ, ಸೇಮ್ ಇಂಡಿಯಾ ಟೇಸ್ಟೇ ಐತೆ. ಜೊತೆಗೆ ಇನ್ನೊಂದು ಆಶ್ಚರ್ಯ ಏನು ಅಂತಂದರೆ, ಪ್ರಸಾದ್ ಸರ್ ಚಿಕನ್ ಬಿರಿಯಾನಿ ಚಿಕನ್ ಜೊತೆಗೆ ಕೋಕೋನಟ್ ತಗೊಂಡಿದ್ದಾರೆ ನೋಡಿ. ಅಮೆರಿಕನ್ಸ್ ಗೈಸ್, ಅಮೆರಿಕನ್ಸ್. ನಾವು ಅದನ್ನ ಲೈಕ್ ಕೋಕೋನಟ್ ಕುಡಿದ್ರೇನೆ ಹೊಟ್ಟೆ ತುಂಬೋಗುತ್ತೆ, ಊಟ ಮಾಡೋಕ್ಕಾಗಲ್ಲ. ಮತ್ತು ಸ್ವೀಟು ಇದು ಖಾರ ಕಾಂಬಿನೇಷನ್ ಚೆನ್ನಾಗಿರಲ್ಲ ಅಂತ ಬರೀ ಜಸ್ಟ್ 2 ತಗೊಂಡು ಅದನ್ನೇ ಶೇರ್ ಮಾಡ್ಕೊಂಡ್ವಿ. ಬಿಕಾಸ್ ರೈಸ್ ತುಂಬ ಕೊಟ್ಟಿದ್ರು, ಅದರಿಂದ ಇವಾಗ ತಿನ್ಕೊಂಡು ನೆಕ್ಸ್ಟ್ ಇಲ್ಲೊಂದು 7-Eleven ಅಂತ ಒಂದು ಶಾಪ್ ಇದೆ, ಅಲ್ಲಿಗೆ ಹೋಗ್ತಿದ್ದೀವಿ. ಬಿಕಾಸ್ ಇವರು ವಿಕ್ಸ್ ತಗೋಬೇಕಂತ ಅಲ್ಲಿಗೆ. ಬನ್ನಿ ಹೋಗುವ. ಗೈಸ್, ಇವತ್ತು ನಮ್ಮ ಹೋಟ್ಲು ಮುಂದೆ ಎಲ್ಲಾ ದೇಶದ ಫ್ಲಾಗ್ಗಳು ಇಟ್ಬಿಟ್ಟವ್ರೆ. ಅದರಲ್ಲಿ ನಮ್ಮ ಇಂಡಿಯಾ ಫ್ಲಾಗ್ ಕೂಡ ಇದೆ ನೋಡಿ. ನಮ್ಗೆ ಬೇರೆ ದೇಶದ ಫ್ಲಾಗ್ಗಳೇ ಕಾಣಿಸ್ತಲ್ಲ ಕಣ್ಣಿಗೆ, ನೋಡಿದ್ರೆ ಅದೊಂದೇ ಕಣ್ಣು ಬೀಳೋದಲ್ಲ. ಅದೊಂಥರ ಯೂನಿಕ್ ಆಗಿ ಕಾಣಿಸುತ್ತೆ. ನಿಜವಾಗ್ಲೂ ನೋಡ್ಬೇಕಾದ್ರೆ ಎಲ್ಲಾ ಫ್ಲಾಗ್ ಒಂಥರ ಮಿಕ್ಸಪ್ ಆದಂಗೆ ಕಾಣಿಸುತ್ತೆ. ಅದೊಂದು ಫ್ಲಾಗ್ ಮಾತ್ರ ಏನೋ ಒಂಥರ ಡಿಸೆಂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಫ್ಲಾಗ್. ಸೊ ಬನ್ನಿ ಹೋಗುವ ಒಳಗಡೆ. ಈ ಶೂ ಬೇರೆ ಚುಚ್ಚುತ್ತೆ. ಹೋಗಿ ನಿದ್ದೆ ಮಾಡ್ಬೇಕು, ಒಳ್ಳೆ ನಿದ್ದೆ ಬರ್ತೈತೆ ಗೈಸ್. ಇಲ್ಲಂತೂ ನಮ್ಗೆ ಇಲ್ಲಿ ಫುಲ್ಲು ಬಿಸಿಲು ಬಂದಿರೋದು ಮಲಿಕಳಕ ಅಂದ್ರೆ ಇವಾಗ ಮಲ್ಕೋಬೇಕು ಅನ್ಸುತ್ತೆ. ಊಟ ಮಾಡ್ತೀವಲ್ಲ ಹೊಟ್ಟೆ ತುಂಬಾ. ಯಾವಾಗ ನೀನ್ ಮಲಿಕೋಬೇಕು ಅಂತ ಅನ್ಸಿಲ್ಲ? ಯಾವಾಗ್ಲೂ ಇವಾಗ ಬಿಟ್ಟು. ಗೈಸ್, ಊಟ ಮಾಡ್ಕೊಂಡು 1-2 ಅವರ್ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಆಮೇಲೆ ವಿಡಿಯೋಸ್ ಮಾಡಕ್ ಆಚೆ ಹೋಗೋಣ, ಮತ್ತೆ ಅಲ್ಲಿ ಮಾರ್ಕೆಟ್ ಇತ್ತು, ಮಾರ್ಕೆಟು ಮತ್ತೆ ಟ್ವಿನ್ ಟವರ್ 2 ನೋಡಕ್ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಅಷ್ಟರಲ್ಲಿ ವರುಣನ ಆರ್ಭಟದಿಂದ ಇವಾಗ ನಾವು ಹೋಗೋದ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಬಿಕಾಸ್ ತುಂಬಾ ಮಳೆ ಬರ್ತದೆ. ಇಲ್ಲಿ ಗ್ಲಾಸ್ ಇರೋದಕ್ಕೆ ಹೆಂಗ್ ಕಾಣಿಸ್ತಿದ್ಯಾ? ನೆನ್ನೆನೂ ಹಂಗೆ ಆಯ್ತಲ್ವಾ? ಸದ್ಯ ನಮ್ಮ ಅದೃಷ್ಟಕ್ಕೆ ನೆನೆ ಮಳೆ ಜಸ್ಟ್ ಹನಿ ಹಾಕ್ಬಿಟ್ಟು ನಿಂತೋಯ್ತು. ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ, ಅದು ಕೂಡ ಗುಡುಗು ಮಿಂಚು ಜೊತೆಗೆ. ಅಯ್ಯೋ, ನನ್ನ ತಿರ್ಗ್ಸಷ್ಟು ಹೋಗ್ಬಿಡ್ತು. ಇಲ್ಲಿ ಮೇಲ್ಗಡೆಯಿಂದ ಅದು ಮಿಂಚ್ ಬಂದ್ರೆ ಗೈಸ್, ಈ ಬಿಲ್ಡಿಂಗ್ ಏನು ಕಾಣಿಸೋದಿಲ್ಲ, ಬರೀ ಒಂದು ಫ್ಲಾಶ್ ಆಗ್ಬಿಟ್ಟು ಹೊಂಟೋಗ್ಬಿಡುತ್ತೆ. ಸೊ ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಮಳೆ ನಿಂತರೆ ಅಟ್ಲೀಸ್ಟ್ ಮಾರ್ಕೆಟ್ಗಾದ್ರೂ ಹೋಗೋಣ ಇವತ್ತು ನೈಟು, ಶಾಪಿಂಗ್ ಮಾಡ್ಕೊಂಬರೋಣ. ಬಿಕಾಸ್ ಯಾರ್ಯಾರೆಲ್ಲ ಏನೇನು ಹೇಳಿದ್ರು ಅದನ್ನೆಲ್ಲ ತಗೊಂಡು ಹೋಗ್ಬೇಕಲ್ಲ, ಅದರಿಂದ. ಗೈಸ್, ಫೈನಲಿ ಮಳೆ ನಿಂತಿದೆ. ಸೊ ಇವಾಗ ಗ್ರ್ಯಾಬ್ ಬುಕ್ ಮಾಡಿದ್ದೀವಿ, ಅದು ಬರೋಕ್ಕೆ ಇನ್ನೂ 8 to 10 minutes ಅಂತ ತೋರಿಸ್ತಾ ಇದೆ. ಸೊ ಒಳಗಡೆ ಹೋಗಿ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ನಮಗೆ ಕೂತ್ಕೊಳ್ಳೋಕೆ ಸ್ವಲ್ಪ ಸ್ಪೇಸ್ ಇದೆ. ಸೊ ವೇಟಿಂಗ್ ಏರಿಯಾ ಅಂತಾರೆ, ಅಲ್ಲೋಗಿ ಆರಾಮಾಗಿ ಕೂತ್ಕೊಳ್ಳೋಣ ಬರೋವರೆಗೂ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಯಾವುದೋ ಕಂಪ್ನಿದು ಏನೋ ಮೀಟಿಂಗ್ ಏನೋ ಇರಬೇಕು ಅನ್ಸುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಅರೇಂಜ್ ಮಾಡಿದ್ದಾರೆ. ಈ ಫ್ಲಾಗ್ಸ್ ಎಲ್ಲ ನೆನ್ನೆ ಇರಲಿಲ್ಲ ಗೈಸ್. ಇವಾಗ ನಾವು ಗ್ರ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾನು ನಿಮಗೆ ಅವತ್ತು 4 ಸ್ಟಾರ್ ಹೋಟೆಲ್ ಅಂತ ಹೇಳ್ಬಿಟ್ಟೆ. ಅದು 4 ಸ್ಟಾರ್ ಅಲ್ಲ, 5 ಸ್ಟಾರ್ ಹೋಟೆಲ್. ನೋಡಿ, ಅವರೇ ಬಂದು ಬಾಗ್ಲು ಕೂಡ ತೆಗಿತಾರೆ. ನಾವು ಕೂತ್ಕೊಂಡ್ಮೇಲೆ ಅವರೇ ಬಾಗ್ಲು ಕೂಡ ಹೋಗ್ತಾರೆ, ನಾವೇ ಮುಚ್ಕೋಬಾರ್ದು. ಸೊ ಇಲ್ಲಿಂದ ಎಷ್ಟು ನಿಮಿಷ? ಅರ್ಧ ಅವರ, 15 ನಿಮಿಷ, ಜಸ್ಟ್ 1/4 ಗಂಟೆ ಅಷ್ಟೇ. ಸೊ ಹೋಗ್ತಾ ಇದ್ದೀವಿ. ಇವಾಗ ಮಳೆ ಬಂದಿಲ್ಲ ಅಂದ್ರೆ ಸಾಕು, ನಾವು ಮುಗಿಸ್ಕೊಂಡು ಬರೋವರೆಗೂ. ಆಕ್ಚುಲಿ ಇವಾಗ ನಾವು ಅಲ್ಲಿ ಏನೇನು ಸಿಗುತ್ತೆ ಮಲೇಷ್ಯಾದಲ್ಲಿ ಅಂಥ ವಸ್ತುಗಳನ್ನ ಪರ್ಚೇಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬಿಕಾಸ್ ಇಲ್ಲಿ ಚೈನಾ ಪ್ರಾಡಕ್ಟ್ಸ್ ಕೂಡ ಒಳ್ಳೆ ಪ್ರಾಡಕ್ಟ್ಸ್, ಅಂದರೆ ಮೆಟೀರಿಯಲ್ ಎಲ್ಲ ಚೆನ್ನಾಗಿರೋಂಥದ್ದು ಸಿಗುತ್ತಂತೆ. ಅದಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಅಂತ. ಗೈಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಟವರು, ಇದ್ರ ಹೆಸರು ಮರ್ಡೇಕಾ 118 ಅಂತ.
ಇದು 2026 ಓಪನ್ ಆಗೋದು, ಅಂದರೆ ನೆಕ್ಸ್ಟ್ ವರ್ಷ ಓಪನ್ ಆಗುತ್ತಂತೆ. ಸೊ ಇದಿನ್ನ ಓಪನ್ ಆಗಿಲ್ಲ. ಓಪನ್ ಇದ್ರೆ ಇಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀವಿ, ಬಟ್ ಇದಿನ್ನ ಅಂಡರ್ ಕನ್ಸ್ಟ್ರಕ್ಷನ್. ಮತ್ತು ಇಲ್ಲಿ ನೋಡಿ ಹೆಂಗೈತೆ ಸಿಟಿಲಿ, ಒಂಥರ ಚೆನ್ನಾಗೈತಲ್ಲ. ಇವಾಗ ಅನಿಸ್ತೈತೆ ಯಾವುದೋ ಬೇರೆ ದೇಶ ಅಂತ. ಗೈಸ್ ಇವಾಗ ಬಂದು ಇಳಿದ್ವಿ ನೋಡಿ, ಇದೇ ಸಿಟಿ ಮಾರ್ಕೆಟು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಬಿಲ್ಡಿಂಗೇ ಸಿಟಿ ಮಾರ್ಕೆಟು. ಸೊ ಇಲ್ಲಿ ಎಲ್ಲ ಥರದ ಐಟಮ್ಸ್ ಸಿಗುತ್ತಂತೆ, ಬಟ್ ಫಾರಿನರ್ಸು ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹೇಳ್ತಾರಂತೆ. ಇದು ನೋಡಿ 88 ಶುರುವಾಗಿರುವಂಥ ಮಾರ್ಕೆಟು. ತೋರಿಸ್ತೆ ಅಲ್ಲಿ. ಎಸ್, 1888, 138. ಸೊ ಅವಾಗ ಶುರುವಾಗಿರೋ ಅಂಥದ್ದು ಇದು. ಫಾರಿನರ್ಸು ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹೇಳ್ತಾರಂತೆ, ನಾವು ಬಾರ್ಗೇನ್ ಮಾಡಿದ್ರೆ ಕಡಿಮೆ ಮಾಡ್ತಾರಂತೆ. ಅವ್ರ ದೇಶದ ಫ್ಲಾಗ್ ನೋಡಿ ಗೈಸ್ ಹೆಂಗೆ ಹಾಕೊಂಡವ್ರೆ. ನಾನು ಹೇಳಿದ್ನಲ್ಲ ಇವಾಗ 15 ದಿವಸದ ಹಿಂದೆ ಮಲೇಷಿಯನ್ ಡೇ ಇತ್ತು ಅಂತ. ಸೊ ಅದಕ್ಕೆ ಎಲ್ಲ ಬಿಲ್ಡಿಂಗಲ್ಲಿ, ಆಲ್ಮೋಸ್ಟ್ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲೆಲ್ಲ ಈ ಥರ ಹಾಕಿದ್ರು. ಈ ಬಿಲ್ಡಿಂಗ್ ಸಖತ್ತಾಗಿ ಕಾಣಿಸ್ತಾ ಇದೆ, ಆ ಫ್ಲಾಗ್ಗೂ ಮತ್ತು ಆ ಬಿಲ್ಡಿಂಗ್ ಶೇಪ್ಗೂ ಕೂಡ. ಇವ್ರು ನೋಡಿ ನಾನೇ ಬಿಟ್ಬಿಟ್ಟು ನುಗ್ತವ್ರೆ. ಏನೋ ಇದು ಬೆಂಗಳೂರು ಮಾರ್ಕೆಟ್ ಅನ್ನೋ ಥರ. ನನಗೆ ಗೊತ್ತಿಲ್ಲ, ಏನಿಲ್ಲ, ಮೊದಲೇ ಭಾಷೆ ಬೇರೆ ಬರಲ್ಲ ಇಲ್ಲಿ. ಗೈಸ್ ಇವಾಗ ಎಂಟ್ರಿ ಆದ್ವಿ ಒಳಗಡೆ. ಬಂದ ತಕ್ಷಣ ಯಾವುದೋ ಬೆಳ್ಳಿ ಅಂಗಡಿಗೆ ಹೋಗ್ತಿದ್ದೀವಿ. ಇಲ್ಲೆಲ್ಲ ಬರೀ ಬೆಳ್ಳಿಯಿಂದನೇ ಮಾಡವ್ರೆ. ಮತ್ತು ಪಿಂಗಾಣಿ ಬಟ್ಲುಗಳು ಅದು ಇದು ಎಲ್ಲ ಐತೆ. ಸೊ ಎಷ್ಟು ಪ್ರೈಸ್ ಇರುತ್ತೋ ಏನೋ ನೋಡೋಣ, ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ರೀ. ಮಿಸ್ಟರ್ ಮನೋಜ್ ಅವರು ಅವರ ಫಿಯಾನ್ಸೆಗೆ ಓಲೆ ನೋಡ್ತಾ ಇದ್ದಾರೆ. ಇನ್ನೇನು ಓಲೆ ನೀವು ಹಾಕೋತೀರಾ? ಇನ್ಯಾರು ಹಾಕೋತೀರಾ? ಓಕೆ ಹೊರ್ಕೊಳಂಗಿಲ್ವಂತೆ ಗೈಸ್, ಇವ್ರ ಭಾಷೆನೇ ಗೊತ್ತಾಗಲ್ಲ. ಇವಾಗ ಎಳ್ನೀರು ಕುಡಿಯೋಣ ಅಂತ ಬಂದ್ವಿ, ಬಟ್ ಈಸಿ ಆಗಲಿ ಅಂತ ಓಪನ್ ಮಾಡವ್ರೆ, ಬಿಚ್ಕೊಳ್ಳೋಣ ಅಂತ. ಬೆಳಿಗ್ಗೆ ಓಪನ್ ಮಾಡಿರೋದಂತ ಇದು. ಮೇಲ್ಗಡೆ ಸಿಪ್ಪೆ ಬಿಡಿಸೋರೆ. ಫಸ್ಟ್ ಒಂದು ತಗೊಂಡು ನೋಡೋಣ, ಚೆನ್ನಾಗಿದ್ರೆ. RM ಅಂತ ಗೈಸ್, ಸಾರಿ MR ಅಂತೆ, ಮಲೇಷಿಯನ್ ರಿಂಗೆಟ್ಸ್. 240 ರೂಪಾಯಿ ಇದಕ್ಕೆ ಒಂದಕ್ಕೆ. ಗೈಸ್ ಅಲ್ಲಿ ಎಳ್ನೀರು ತಗೊಂಡ್ರಿ ಇವರು, ಒಂಚೂರು ಚೆನ್ನಾಗಿರ್ಲಿಲ್ವಂತೆ. ಅರ್ಧ ಕುಡಿದ್ಬಿಟ್ಟು ಮಡ್ಗುತ್ ಬಂದ್ರು. ಅದಕ್ಕೆ ಇಲ್ಲಿ ಯಾವುದೋ ಒಂದು ಪಾನಿಪುರಿ ಎಲ್ಲ ಇರೋ ಥರ ಕಾಣಿಸ್ತು, ಇಂಡಿಯನ್ ರೆಸ್ಟೋರೆಂಟ್ ಥರ. ಸೊ ಇಲ್ಲೇನಾದ್ರೂ ನೋಡೋಣ ಅಂತ ಬಂದ್ವಿ. ಏನೇನೋ ಐತೆ, ಇದೆಲ್ಲ ಊಟ. ನಮ್ಗೆ ಇವಾಗ ಜಸ್ಟ್ ಚಾಟ್ಸ್ ಬೇಕಿರೋದು. ಗೈಸ್ ಮಲೇಷಿಯನ್ ಆಮೆ ನೋಡಿ ಗೈಸ್, ಯಾವ್ದ್ಯಾವ್ದು ನಟ್ಟು ಸ್ಪ್ಯಾನರು ಎಲ್ಲ ಗುಜ್ರಿ ಐಟಮ್ ಸೇರ್ ಮಾಡ್ಬಿಟ್ಟವ್ರೆ. ಮತ್ತೆ ಇಲ್ಲಿ ಏನೋ ಗೊತ್ತಿಲ್ಲ ಸೌಂಡು, ಸಿಕ್ಕಾಪಟ್ಟೆ ಪಕ್ಷಿಗಳ ಸೌಂಡು. ಅದು ರಿಯಲ್ ಸೌಂಡಾ ಅಥವಾ ಬೌಲ್ ಈ ತರ ಸೌಂಡ್ ಮಾಡುತ್ತಾ? ಬೌಲಿ ಸೌಂಡ್ ಗೈಸ್. ಮತ್ತೆ ಒಳಗಡೆ ಎಲ್ಲ ಸ್ವಲ್ಪ ಹುಡುಗಿರ್ದೆ ಇತ್ತು, ಏನು ಇರಲಿಲ್ಲ. ಇಲ್ಲಿ ಪಕ್ಕದಲ್ಲೇ ಒಂದು ಸ್ಟ್ರೀಟ್ ಇದೆ. ಸೊ ಇಲ್ಲಿ ನೋಡೋಣ ಅಂತ ಬಂದ್ವಿ. ಮತ್ತೆ ಪ್ರೈಸ್ ಕಂಪೇರ್ ಮಾಡೋಣ ಫಸ್ಟು, ಅಲ್ಲೆಷ್ಟು ಮತ್ತೆ ಆಚೆ ಎಷ್ಟು ಅಂತ. ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಿ ತಗೋಣ ಅಂತ. ಇದೇನು ಇದು ಡಾಲ್ಫಿನ್ ಅಂತ. ಗೊತ್ತು. ಇದು ಫುಲ್ ಗಟ್ಟಿ ಈ ತರ ಕಾಣಿಸುತ್ತೆ ಅಲ್ವಾ? ಅದು ಮಗು ಪ್ಯಾಂಗೋಲಿಯನ್. ಗೈಸ್ ಇವಾಗ ಇಲ್ಲಿ ಏನೇನೋ ಇತ್ತು, ಅದರಲ್ಲಿ ಚಿಕನ್ ಯಾವುದು ಅಂತ ಹುಡುಕ್ಬಿಟ್ಟು ಇವಾಗ ಇದು ತಗೋಣ ಅಂತ ಅನ್ಕೊಂಡಿದ್ದೀವಿ. ಅದಕ್ಕೆಷ್ಟು? 3 ಅಂತ ಅಂದರೆ 60 ರೂಪಾಯಿ, 66 ರೂಪಾಯಿ ಗೈಸ್ ಇದಕ್ಕೆ 3ಕ್ಕೆ. ಮತ್ತೆ ಇದು ನೋಡಿ, ಇದ್ರ ಒಳಗಡೆ ಚಿಕನ್ ಇದೆಯಂತೆ, ಒಳ್ಳೆ ಕರ್ಜಿಕಾಯಿ ತರ ಐತೆ ನೋಡಿ. ಈ ತರ ಕೊಡ್ತಾರೆ. ಇವಾಗ ತಿನ್ಬಿಟ್ಟು ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತೀನಿ ರೀ. ಇವಾಗ ಟೇಸ್ಟ್ ನೋಡುವ. ಚಿಲ್ಲಿ ಸಾಸ್ ಬಿಸಿ ಇದೆಯಾ, ಚೆನ್ನಾಗಿರ್ತದೆ. ಆರೋಗ್ಬಿಟ್ಟಿದೆ. ಸೇಮ್ ಚಿಕನ್ ನಗ್ಲೆಟ್ಸ್ ಬರುತ್ತಲ್ಲ ಆ ಥರ ಐತೆ. ತಿನ್ನಿ. ಓಕೆ ಗೈಸ್, ಬಟ್ ಬಿಸಿ ಇರ್ಬೇಕಿತ್ತು. ಮಾಡ್ಬಿಟ್ಟು ಹೌದು, ತಣ್ಣಗಾಗೋಗಿದೆ. ಈ ದೇಶದ ಹಣ್ಣು ಅದೇ ಹೇಳಿದ್ನಲ್ಲ, ಹಲಸಿನ ತರ ಇರುತ್ತೆ ಅಂತ. ಒಂದಕ್ಕೆ 26 ರಿಂಗ್ರೆಟ್ಸ್ ಅಂದ್ರೆ ಎಷ್ಟಾಯ್ತು? 600 ರೂಪಾಯಿ. 520 ರೂಪಾಯಿ. 520 ರೂಪಾಯಿ ಒಂದಕ್ಕೆ. ನೋಡಿ ಒಂದೊಂದೇ ಯಾಕೆ ಮಾಡ್ಬೋರೆ. ಲೈಕ್ ನಮ್ದ್ರಲ್ಲಿ ಹಲಸಿನ ತೊಳೆ ಒಂದು 5 ರೂಪಾಯಿ ಕೊಡ್ತಾರಲ್ಲ, ಹಂಗೆ ಇಲ್ಲಿ ಒಂದಕ್ಕೆ 500 ರೂಪಾಯಿ. ಗೈಸ್ ಇದನ್ನೆಲ್ಲ ನಾನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ. ಲೈಕ್ ಅದನ್ನ ಕೆತ್ಬಿಟ್ಟು ಒಂದು ಗಾಳಿ ಬಿಡ್ತಾ ಇದ್ರು. ಆಮೇಲೆ ಅದ್ರ ಮೇಲೆ ಇರೋ ಡಸ್ಟ್ ಎಲ್ಲ ಕ್ಲಿಯರ್ ಆದ ತಕ್ಷಣ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಸೇಮ್ ಸಖತ್ತಾಗಿ ಮಾಡೋರು ಮಾತ್ರ. ನಾವು ಅವಾಗ್ಲಿಂದ ಹುಡುಕ್ತಾನೇ ಇದ್ದೀವಿ, ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಏನು ಅನಿಸ್ತಿಲ್ಲ. ನಾವು ಮನಾಲಿಗೆ ಹೋದಾಗ ನಮಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇತ್ತು, ಬಟ್ ಇಲ್ಲಿ ಸ್ವಲ್ಪ ಆಪ್ಷನ್ಸ್ ಕಡಿಮೆ ಇದೆ ನೋಡಿ. ಶಿವನ್ನ ಚೆನ್ನಾಗಿದೆ. ಆ್ಯಂಡ್ ನೆನ್ನೆ ನಾನು ಒಂದು ಶಿವನ್ ತೊಗೊಂಡಿದ್ದೀನಿ. ಎಲ್ಲಿ ಅಂತಂದರೆ ಮುರುಗನ್ ಟೆಂಪಲ್ಗೆ ಹೋಗಿದ್ವಲ್ಲ ಅಲ್ಲಿ.
ಅದು ಚಿಕ್ಕ ಶಿವ ಅಂದ್ರೆ ಬೇಬಿ ಶಿವ ಸಖತ್ತಾಗಿದೆ. ಅದನ್ನ ನಾನು ಬೆಂಗಳೂರಿಗೆ ಹೋದ್ಮೇಲೆ ತೋರಿಸ್ತೀನಿ ರೀ.